ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾನು ನಮ್ಮ ತಮ್ಮ ಕೂಡ LBS ಮಾರ್ಕೆಟ್ ಹೋಗ್ತಾ ಇದ್ದೀವಿ. ಅದು ಯಾಕೆ ಹೋಗ್ತಾ ಇದ್ವಿ ಅಂಥೇಳಿ ನೀವು ಟೈಟಲ್ ನೋಡಿನ ಗೊತ್ತಾಗಿರ್ಬೋದು. ನಾನು ನಮ್ಮ ತಮ್ಮ ಕೂಡ ಈಗ LBS ಮಾರ್ಕೆಟ್ ಹೋಗ್ತಾ ಇದ್ದೀವಿ. ಅಲ್ಲೇ ಫಿಶ್ ಮಾರ್ಕೆಟ್ ಇದೆ, ಹಾಗೆ ನಾವು ಫಿಶ್ ಮಾರ್ಕೆಟ್ಗೆ ಹೋಗ್ತೀವಿ. ಮತ್ತು ಅಲ್ಲಿ ಯಾವ್ಯಾವ ಫಿಶ್ ಇದಾವೆ ಅಂಥೇಳಿ ಎಲ್ಲ ತೋರಿಸ್ಕೊಡ್ತೀನಿ. ಇದು ನೋಡಿ ಫ್ರೆಂಡ್ಸ್, ಗುಲಾಬ್ ಜಾಮೂನ್ ಆ್ಯಡ್ ಹಾಕಿದ್ರು, ಹಾಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡು. ಇಲ್ಲೇ ವಿಲೇಜ್ಲಿಂದ ವೆಜಿಟೇಬಲ್ ಅಂದರೆ ಭಾಳ ಫ್ರೆಶ್ ಇರ್ತಾವೆ, ಮತ್ತು ಹಳ್ಳಿಲಿಂದ ಬರ್ತಾರಲ್ಲ, ಮತ್ತು ರೇಟ್ ಕೂಡ ಸ್ವಲ್ಪ ರೀಸ್ನೇಬಲ್ ಇರ್ತಾ ಇದು ವೆಜಿಟೇಬಲ್ದು. ಹಾಗಾಗಿ ತರಕಾರಿ ಎಲ್ಲ ಫ್ರೆಶ್ ಇತ್ತು. ಇಲ್ಲೇ ನಾನು ಒಳಗಡೆ ಹೋಗಿಲ್ಲ LBS ಮಾರ್ಕೆಟ್ಗೆ, ಯಾಕಂದರೆ ರಶ್ ಇರ್ತಾ ಮತ್ತು ಇಲ್ಲೇ ಸಿಗುತ್ತಾ ಚಲೋ ರೇಟ್ನಾಗ, ಅಂದರೆ ಒಳಗೆ ಯಾಕೆ ಹೋಗ್ಬೇಕಂತ ಹೇಳಿ ನಾನು ಹೋಗಿಲ್ಲ. ಬಟ್ ನಾವು ಜಾಸ್ತಿ ಈ ಕಡೆ ಸೈಡ್ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬಂದೀನಿ. ಒಳಗಡೆ ತೊಗೊತೀನಿ ನಾನು, ಗಾಂಧಿ ಚೌಕ್ನಾಗ ವೆಜಿಟೇಬಲ್ ಮಾರ್ಕೆಟ್ ಇದೆಲ್ಲ, ಅಲ್ಲೇ ಹೋಗ್ತಿದ್ವಿ. ಈ ಸರಿ ನಾನು ಬಂದೀನಿ. ಒಂದು ಪರ್ಸ್ ತೊಗೊಂಡೆ, ನಂಗೆ ಭಾಳ ಇಷ್ಟ ಆಯಿತು. ಸಣ್ಣ ಪುಟ್ಟ ಮೊಬೈಲು ಮತ್ತು ಏನಾರ ಕೀ ಅದು ಇದು ಇದ್ರೆ ಇಟ್ಕೊಳಕ್ಕೆ ಬರ್ತದೆ ಅಂಥೇಳಿ ಒಂದು ಪರ್ಸ್ ತೊಗೊಂಡೆ. ಅದು ಎಷ್ಟು ರೇಟ್ ಅಂಥೇಳಿ ಆಮೇಲೆ ಹೇಳ್ತೀನಿ ನಿಮ್ಗೆ. ಈಗ ನೋಡಿ ಫ್ರೆಂಡ್ಸ್, ನಾನು ನಮ್ಮ ಬ್ರದರ್ ಈಗ ಫಿಶ್ ಮಾರ್ಕೆಟ್ ಹೋಗ್ತಾ ಇದ್ವಿ. ಇದೇ ಫಸ್ಟ್ ಟೈಮ್ ಈ ರೋಡಿಗೆ ಬಂದೀನಿ ನಾನು. ಈ ಮಾರ್ಕೆಟ್ನಲ್ಲಿ ಮಾರ್ಕೆಟ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಅಂದರೆ ಎಲ್ಲ ವೆರೈಟಿ ಕಾಯಿಪಲ್ಯನೂ ಇದು. ಮತ್ತು ಈಗ ನೋಡಿ ಫ್ರೆಂಡ್ಸ್, ಫಿಶ್ ಮಾರ್ಕೆಟ್ ಹೋಗ್ತಾ ಇದ್ದೀನಿ. ಮತ್ತು ಡ್ರೈ ಬಾಂಗ್ಡಾ ಅದು ಎಲ್ಲ ಹೊರಗಡೆ ಸೈಡ್ ಸಿಗುತ್ತಂತೆ. ಮತ್ತು ನಾನು ಒಳಗಡೆ ಹೋದೆ. ನಾನು ನಮ್ಮ ತಮ್ಮ ಕೂಡ ಈಗ ಹೋಗ್ತೀವಿ, ಯಾವ್ಯಾವ ಫಿಶ್ ಅದಾವೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ಕಟ್ಲಾ ಫಿಶ್ ಅಂತೆ, ಮತ್ತು ಜಿಲೇಬಿ ಫಿಶ್ ಇತ್ತು, ಮತ್ತು ಸುರ್ಮಾಯಿ ಇತ್ತು, ಪಾಪ್ಲೆಟ್ ಇತ್ತು, ಮತ್ತು ಇದು ಬಾಂಗ್ಡಾ ನೋಡಿರಿ ಫ್ರೆಂಡ್ಸ್. ಬಾಂಗ್ಡಾ ತೊಗೊಳಕತ್ತಾರ. ನಾನು ಬಾಂಗ್ಡಾ ಅಂದರೆ ಕಡಿ ಮಾಡ್ಬೇಕಂತ್ರಿ, ಅದು ನನಗದು ಬರಂಗಿಲ್ಲ, ನಾನು ತಿನ್ನಂಗೆ ಇಲ್ಲರಿ, ಅದು ನನಗೆ ಇಷ್ಟ ಇಲ್ಲ. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ನಮ್ಮ ಬ್ರದರ್ ನೋಡಕತ್ತಾರ. ಇದು ತಗೋ ಅಂತ ಹೇಳಿದ್ರು, ಸುರ್ಮಾಯಿ. ಇದು ಅಷ್ಟು ಟೇಸ್ಟ್ ನನಗೆ ಅಷ್ಟು ಸರಿ ಅನ್ಸಲ್ಲ ಅಂಥೇಳಿ ನಾನು ತೊಗೊಂಡಿಲ್ಲ. ಹಿಡಿದು ನೋಡಿದ್ರು 5 kg ಇದೆ, 3 kg ಇತ್ತು ಅದು. ಈಗ ನೋಡಿ ಫ್ರೆಂಡ್ಸ್, ಇದು ಕಟ್ಲಾ ಮತ್ತು ಪಾಪ್ಲೆಟ್ ಎಲ್ಲ ಥರ ಇದಾವೆ. ವೆರೈಟಿ ಫಿಶಸ್ ಇದಾವೆ. ಅಂದರೆ ಹೆಸರು ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಅವ್ರು ಎಷ್ಟು ಹೆಸರು ಹೇಳಿದ್ರು ಅದೇ. ಈಗ ನಮ್ಮ ತಮ್ಮ ಏನನ್ನಕತ್ತಾರ, ಅಕ್ಕ ನಾನು ಹಿಡ್ದಿದ್ದೆ, ನೀನು ಹಿಡಿದು ನೋಡು ಫಿಶ್, ಏನೂ ಆಗಲ್ಲ ಅಂತಂದು ನನಗೆ ಹೆದರಿಕೆ ಬರಾಕತ್ತಿತ್ತು, ಬೇಡ ಅಂತಂದೆ ನಾನು. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ನೋಡಾಕತ್ತೀನಿ ಎಷ್ಟು ದೊಡ್ಡದಿದೆ ಫಿಶ್ ನೋಡಿ, ಹೆದರಿಕೆನ ಬಂತು. ಈಗ ಫಿಶ್ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ಈಗ ಪೈನಾಪಲ್ ಮಕ್ಕಳಿಗೆ ತೊಗೊಂಡಿನಿ, ಸ್ಕೂಲಿಂದ ಬರ್ತಾರಲ್ಲ, ಹಾಗಾಗಿ ಟೈಮೂ ಆಗಿಬಿಟ್ಟಿತ್ತು. ಹಾಗೆ ಸೀದಾ ಡೈರೆಕ್ಟ್ ಹೋಗಿ ಮಕ್ಕಳು ಕರ್ಕೊಂಡು ಮನೆಗೆ ಹೋಗ್ತೀವಿ. ಮತ್ತು ಅಡುಗೆನೂ ಮಾಡಿಲ್ಲ, ಟೈಮ್ ಆಗಿದೆ. ಈಗ ಅಲ್ಲಿಗೆ ಹೋಗಿಂದ ನಾನು ಈಗ ವೈಟ್ ರೈಸು ಮತ್ತು ಇದು ಫ್ರೆಂಡ್ಸ್ ಬೇಳೆ ಸಾರು ಮಾಡ್ತಾಯಿದ್ದೀನಿ, ತೊಗರಿಬೇಳೆ. ಈಗ ಪೈನಾಪಲ್ ತೊಗೊಂಡಿವಿ. ಇಲ್ಲೇ ನಾನು ನಮ್ಮ ತಮ್ಮ ತಿನ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ. ಟೈಮ್ ಆಗೈತೆ, ಬೇಡಕ್ಕ ಮನೆಗೆ ಹೋಗಿ ತಿನ್ಕೊಂಬಿಡೋಣ ಅಂತಂದ ನಮ್ಮ ತಮ್ಮ. ಈಗ ನಾನು ಮತ್ತು ನಮ್ಮ ಬ್ರದರ್ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಈಗ ಭಾಳ ಅಂದರೆ ಭಾಳ ಬಿಸಿಲಿತ್ತು, ಅಷ್ಟು ಬಿಸಿಲಂದ್ರೆ ಅಷ್ಟು ಬಿಸಿಲಿತ್ತು. ನಮಗೂ ಸಾಕು ಆಗಿಬಿಟ್ಟಿತ್ತು. ಈಗ ಮೋಡ ನೋಡಿ ನೀವು ನೋಡ್ಬೋದು ಎಷ್ಟು ಬಿಸಿಲೈತೆ. ಈಗ ಬಂದಿವಿ ಫ್ರೆಂಡ್ಸ್. ಇದು ವಿನೆಗರ್ ಹಾಕಿ ಒಂದು 10 ನಿಮಿಷ ಇಟ್ಟಿದ್ದೆ, ಎಲ್ಲ ಕ್ಲೀನಾಗಿಂದ ಒಂದು 5-6 ನೀರು ಬೇಕ್ರಿ ಇದು ವಾಶ್ ಮಾಡೋಕೆ, ಅಷ್ಟು ಕ್ಲೀನಾಗಿ ಮಾಡ್ಕೊಂಡಿನಿ. ಈಗ ಇದಕ್ಕೆ ಏನೇನು ತೊಗೊಂಡಿನಿ ನೋಡಿರಿ, ಧನಿಯಾ ಮಸಾಲ, ಚಿಲ್ಲಿ ಪೌಡರ್, ಕಾರ್ನ್ಫ್ಲವರ್, ಮತ್ತು ಲಿಂಬೆಹಣ್ಣು, ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಉಪ್ಪು, ಇಷ್ಟೆಲ್ಲ ಬೇಕು ನೋಡಿರಿ ಫ್ರೆಂಡ್ಸ್. ಇಷ್ಟೆಲ್ಲ ತೊಗೊಂಡಿನಿ ನಾನು. ಈಗ ಒಂದು ದೊಡ್ಡ ಬಾಣಲೆ ತೊಗೊಂಡು ಇದ್ರೊಳಗೆ ನೀರೆಲ್ಲ ಇದು ಇಳಿಬೇಕ್ರಿ, ಫಿಶ್ ಒಟ್ಟ ನೀರು ಇರಬಾರ್ದು, ಎಲ್ಲ ಹಾಕ್ಕೊಂಡ್ಬಿಡ್ತೀನಿ. ಮತ್ತು ಇದ್ರೊಳಗೆ ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಸಿಂಪಲ್ ಮಾಡ್ತಾಯಿದ್ದೀನಿ. ಬಟ್ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ. ನಾನು ಏನೇನು ಹಾಕಿ ಮಾಡೀನಿ ಫ್ರೈ, ನೀವು ಅದೇ ಥರ ಹಾಕಿ ಮಾಡಿದರೆ ಮಸಾಲೆ ಸೂಪರಾಗಿ ಆಗುತ್ತೆ, ಟೇಸ್ಟ್ ಕೂಡ ಹೆಚ್ಚುತ್ತಾ, ಭಾಳ ರುಚಿಯಾಗುತ್ತೆ. ಈ ಥರ ಟ್ರೈ ಮಾಡಿರಿ ಎಲ್ಲ ಹಾಕಿ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಮಸಾಲೆ ಹಾಕಿಬಿಡ್ತೀನಿ ನಾನು. ಇದಕ್ಕೆ ಗರಂ ಮಸಾಲ ಏನಿಲ್ಲ, ಮತ್ತು ಬೇಸಿಕ್ ಮಸಾಲೆಯಿಂದನೇ ಎಷ್ಟು ರುಚಿಯಾಗಿದೆ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಮಸಾಲೆ ಹಾಕಿನಿ. ಈಗ ಇದ್ರೊಳಗೆ ಲಿಂಬೆಹಣ್ಣು ರಸ ಹಾಕೋದು. ನಿಮಗೆ ಬೇಕಂದರೆ ಫುಡ್ ಕಲರ್ ಹಾಕೋರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಜಾಸ್ತಿ ಫುಡ್ ಕಲರ್ ಹಾಕಿಲ್ಲ, ಹಾಕ್ಬೋದು. ಹೊರಗೆ ಸೈಡ್ ನಾವು ತಿಂದರೆ ಹಾಕಿ ಮಾಡ್ತಾರವರು. ಈಗ ಫುಡ್ ಕಲರ್ ಚಲೋ ಇಲ್ಲ, ಬ್ಯಾಡ್ ಬಿಡು ಅಂಥೇಳಿ ನಾನು ಹಾಕಿಲ್ಲ. ಈಗ ಲಿಂಬೆಹಣ್ಣು ರಸ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬಟ್ಲ ತೊಗೊಂಡು ಈ ಥರ ಹಿಂಡಿ ಹಾಕ್ಬೇಕ್ರಿ, ಇಲ್ಲಾಂದರೆ ಎಲ್ಲ ಬೀಜ ಇದ್ರೊಳಗೆ ಬಿದ್ದುಬಿಡ್ತಾವೆ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಲಿಂಬೆಹಣ್ಣು ರಸ ಹಿಂಡಿ, ಈಗ ಉಲ್ಟಾ ಮಾಡಿ ಹಿಂಡಿದ್ರೆ ಎಲ್ಲ ರಸ ಬರುತ್ತೆ ಅಂಥೇಳಿ ನಾನು ಈ ಥರ ಹಿಂಡಾಕತ್ತೀನಿ. ಎಲ್ಲ ಲಿಂಬೆಹಣ್ಣು ರಸ ಬಂದುಬಿಡ್ತೀರಿ. ಈ ಥರ ಮಾಡಿರಿ ಫ್ರೆಂಡ್ಸ್, ಉಲ್ಟಾ ಮಾಡಿ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಒಂದು ಫುಲ್ ಲಿಂಬೆಹಣ್ಣು ರಸ ಹಾಕಿನಿ. ರಸ ಅಂತೂ ಫುಲ್ ಇದೆ ಇದ್ರೊಳಗೆ.
ಟೇಸ್ಟ್ ಸೂಪರಾಗಿ ಆಗುತ್ತೆ ರೀ ಫಿಶ್ ಫ್ರೈದು. ಈ ಥರ ಮಾಡಿರಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಲಿಂಬೆಹಣ್ಣು ರಸ ಎಲ್ಲ ಇದ್ರೊಳಗೆ ಹಾಕ್ಕೊಂಬಿಡೋಣ. ಬೀಜ ಎಲ್ಲ ಕಡೆಗೆ ತೆಗೆದು ಬಿಡ್ತೀನಿ ರೀ. ಲಿಂಬೆಹಣ್ಣು ರಸ ಹಾಕಿ ಮಾಡಿದರೆ ಭಾಳ ಅಂದರೆ ಭಾಳ ರುಚಿಯಾಗುತ್ತಾ ಮತ್ತು ಟೇಸ್ಟ್ ಕೂಡ ಹೆಚ್ಚುತ್ತಾ. ಬೇಕಾದರೆ ನೀವು ಲಿಂಬೆಹಣ್ಣು ಇಲ್ಲಂದರೆ ನಿಮ್ಮ ಹತ್ರ ವಿನೆಗರ್ ಹಾಕ್ರಿ, ಇಲ್ಲಾಂದರೆ ಹುಣಸೆಹಣ್ಣು ರಸನೂ ಹಾಕಿ ಮಾಡ್ಬೋದು, ಅದರಿಂದ ರುಚಿಯಾಗುತ್ತಾ. ಅಂದರೆ ಲಿಂಬೆಹಣ್ಣಿಂದ ಮಾತೇ ಬೇರೆ, ಇದು ಹಾಕಿದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಅದು ಇದು ಲಿಂಬೆಹಣ್ಣು ಇಲ್ಲಾಂದರೆ ಅದು ಎರಡರೊಳಗೆ ಯಾವುದರ ಒಂದು ಹಾಕಿ ಮಾಡ್ಬೋದು. ಈಗೆಲ್ಲ ಮಿಕ್ಸ್ ಮಾಡಿ ಇದು ಮಸಾಲೆ ಎಲ್ಲ ಇದು ಹಚ್ಚಿ ಒಂದು 20 ನಿಮಿಷ ಫ್ರೀಝರ್ನಲ್ಲಿ ಇಟ್ಬಿಡ್ತೀನಿ ರೀ. ಇಟ್ಟರೆ ಏನಾಗುತ್ತಾ, ಮಸಾಲೆ ಎಲ್ಲ ಹತ್ಕೊಂಡ್ಬಿಡುತ್ತೆ ರೀ, ಕರೆಕ್ಟಾಗಿ ಚೆನ್ನಾಗಿ ಹತ್ಕೊಂಡ್ಬಿಡುತ್ತಾ. ಈಗ ನಾನು ಫ್ರೀಝರ್ನಲ್ಲಿ ಇಡ್ತೀನಿ ರೀ. ಇದು ಒಂದು 10 ಇಲ್ಲಾಂದರೆ 20 ನಿಮಿಷ. ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ಅರ್ಧ ತಾಸು ಫ್ರೀಜ್ನಲ್ಲಿ ಇಡ್ರಿ, ಫ್ರೀಝರ್ನಲ್ಲಿ ಇಡಕ್ಕೆ ಹೋಗಬೇಡ್ರಿ. ನಿಮ್ಗೆ ಟೈಮ್ ಇಲ್ಲ, ಜಲ್ದಿಯಾಗಿ ಮಾಡ್ಕೋಬೇಕಂದ್ರೆ ನೀವು ಫ್ರೀಝರ್ನಲ್ಲಿ ಇಡಬೇಕು. ಅದು ಜಾಸ್ತಿ ಕೂಲ್ ಇರುತ್ತಲ್ಲ, ಹಾಗಾಗಿ ಮಸಾಲೆ ಜಲ್ದಿ ಸೆಟ್ ಆಗುತ್ತೆ. ಈಗ ಒಳಗೆಲ್ಲ ಹಚ್ಕೋಬೇಕು ರೀ ಇದು ಮಸಾಲೆ, ಆವಾಗಲೇ ಫಿಶ್ ಮಸ್ತಾಗಿ ಫ್ರೈ ಆಗುತ್ತೆ. ಈಗ ಈ ಥರ ಎಲ್ಲ ಮಸಾಲೆ ಹಚ್ಚಿ ಇಟ್ಟುಬಿಟ್ಟಿನಿ ನೋಡಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ 20 ನಿಮಿಷ ಆಯಿತು. ಅರ್ಧ ತಾಸು ಇಡಬೇಕಂದ್ರೆ ಟೈಮ್ ಇದ್ದಿಲ್ಲ. ಈಗ ಇದು ಚಿರೋಟಿ ರವೆ ತೊಗೊಂಡಿನಿ ರೀ ನಾನು, ಸಣ್ಣದಾಗಿರ್ತಲ್ಲ ಆ ರವೆ. ಈಗ ನೋಡಿರಿ ಮಸಾಲೆ ಹಚ್ಚಿಂದ ಇದಕ್ಕೆ ಚಿರೋಟಿ ರವೆ ಹಚ್ಚಿ ಆಯಿಲ್ ಬಿಸಿಯಾಗೈತೆ. ಜಾಸ್ತಿ ಆಯಿಲ್ ಹಾಕಿಲ್ಲ ನಾನು, ಒಂದು 2 ಚಮಚ ಅಷ್ಟೇ ಹಾಕಿನಿ ಆಯಿಲ್. ಈಗ ಫ್ರೈ ಮಾಡ್ಕೊಂಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ಆಯಿಲ್ ಬಿಸಿಯಾಗಿತ್ತು. ಈಗ ನಾನು ಒಂದೊಂದೇ ಫಿಶಸ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಸೂಪರಾಗಿ ರೆಡಿ ಆಗುತ್ತಾ ಫಿಶ್ ಫ್ರೈ. ಇವತ್ತಿನ ಬ್ಲಾಗ್ ಇಷ್ಟ ಆಗೈತೆ ಅಂಥೇಳಿ ಅನ್ಕೊತೀನಿ. ಮತ್ತು ಫಿಶ್ ಫ್ರೈ ಇದನ್ನು ಅಡುಗೆ ಮಾಡಿ ತೋರಿಸ್ತೀನಿ, ಅದನ್ನು ಇಷ್ಟ ಆಗೈತೆ ಅಂಥೇಳಿ ಅನ್ಕೊತೀನಿ ರೀ ಫ್ರೆಂಡ್ಸ್. ನಾನು ಮತ್ತೆ ಸಿಗೋಣ ಇದೇ ಥರ ಹೊಸ ಬ್ಲಾಗ್ನಲ್ಲಿ. ಓಕೆ, ಟೇಕ್ ಕೇರ್. ವಿಡಿಯೋಗೊಂದು ಲೈಕ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡೋಕತ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬೆಲ್ ಐಕನ್ಗೆ ಕ್ಲಿಕ್ ಮಾಡಿದರೆ ಬರೋದು ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ ಹೊಸ ವಿಡಿಯೋ ಹಾಕಿದ ತಕ್ಷಣ. ಓಕೆ ಫ್ರೆಂಡ್ಸ್, ಮತ್ತೆ ಹೊಸ ರೆಸಿಪಿ ಯಾವತ್ತು ನೋಡ್ಬೇಕನ್ಸುತ್ತಾ ಅದು ನನಗೆ ಹೇಳ್ರಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.